ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಭಾನುಚಂದಿರ, ನಿನ್ನ ನೋಡ ಬಂದ ಭಾನುಚಂದಿರ, ಅಂದ ಚಂದವು ನೀನೇ ಅಂದರು, ಅಂದ ಚಂದವು ನೀನೇ ಅಂದರು, ಚಂದ ಅಂದ ಅಂದ ಚಂದ ಚಂದುಳ್ಳಿ ಚೆಲುವೆ ಓ ನನ್ನ ಒಲವೇ, ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ನಮಸ್ಕಾರ ಕವಿ ಮನಸ್ಸುಗಳೇ, ನಾನು ಮನೋಹರ್ ಬೋಂದಾಡೆ. ಹಾಡು ಕೇಳಿದ್ರಲ್ಲ, ಚಂದದ ಪದಗಳನ್ನು ಹೂವಿನಂತೆ ಪೋಣಿಸಿ ಸುವಾಸನೆ ಬೀರಿ ಮೈ ಮರೆಯುವಂತೆ ಭಾವ ಪರವಶಗೊಳಿಸುವ ಈ ಒಲವ ಸಾಲುಗಳು ಬರೆದ ಚೆಲುವ ಕವಿ ಬೇರಾರೂ ಅಲ್ಲ, ನಮ್ಮ ನಿಮ್ಮ ಇಟಗಿ ಈರಣ್ಣ, ಪ್ರೊಫೆಸರ್ ಇಟಗಿ ಈರಣ್ಣ. 70ರ ದಶಕದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡ ಶಾಯರಿಗಳನ್ನು, ಶಾಹಿರಿಯ ಪ್ರಕಾರವನ್ನು ಪರಿಚಯಿಸಿದ ಮೊದಲ ಕವಿ, ಗಣಿ ನಾಡಿನ ಬಯಲು ಸೀಮೆಯ ಅಪ್ಪಟ ಗ್ರಾಮ ಪ್ರತಿಭೆ ಹಾಗೂ ಕನ್ನಡ ಶಾಯರಿಗಳ ಜನಕ ಇಟಗಿ ಈರಣ್ಣ. ಪ್ರೀತಿ, ಪ್ರೇಮ, ಉತ್ಕಟ ಒಲವು, ಛಲವು, ವಿರಹ, ವೇದನೆ, ಸಂವೇದನೆ, ಸಮರ್ಪಣೆಯ ಭಾವ ಒಳಗೊಂಡ ಶಾಹಿರಿಗಳಿಂದ ಕಾವ್ಯ ರಸಿಕರ ಮನಕ್ಕೆ ಲಗ್ಗೆ ಇಟ್ಟ ನೈಜ ಕವಿ ಇಟಗಿ ಈರಣ್ಣ. ತನ್ನ ಮಣ್ಣಿನ ಆಡು ಭಾಷೆಯಲ್ಲೇ ಶಾಹಿರಿಗಳ ವಸೆದು ದೂರದ ಎರಡು ಹೃದಯಗಳ ಬೆಸೆದ ಬೆರಗು ಕವಿ ಇವರು. ಇಂತಹ ಹೃದಯ ಕವಿಯ ನೆನಹು ಅವರ ಶಾಹಿರಿಗಳ ಓದು ಒಂದು ಹೊಸ ಸಂಚಲನ ಮೂಡಿಸುತ್ತಿದೆ. ಇವರ ಸಂಕ್ಷಿಪ್ತ ಪರಿಚಯ ಹೇಳುವುದಾದರೆ, ಇವರು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯಲ್ಲಿ. ಜುಲೈ 2, 1950ರಲ್ಲಿ ಜನಿಸಿದ ಈರಣ್ಣನವರು ಹರಪನಹಳ್ಳಿ, ಕೊಟ್ಟೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಳ್ಳಾರಿಯ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ವೀರಶೈವ ವಿದ್ಯಾವರ್ತಕ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ, ಬಳಿಕ ಹೂವಿನ ಹಡಗಲಿಯ GBR ಕಾಲೇಜ್ ಹಾಗೂ ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 2010ರಲ್ಲಿ ನಿವೃತ್ತರಾದರು. ವಚನ, ನಾಟಕ, ಅನುವಾದ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ಬಹುವಾಗಿ ತೊಡಗಿಸಿಕೊಂಡು ಮಹತ್ವದ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದರು. ವೃತ್ತಿಯಷ್ಟೇ ಸಾಹಿತ್ಯವನ್ನು ಪ್ರೀತಿಸಿದ, ಪೂಜಿಸಿದ ಈರಣ್ಣನವರು ಹಿಂದಿ, ಉರ್ದು ಭಾಷೆಯ ಶಾಹಿರಿ ಗಜಲ್ಗಳನ್ನು, ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸುವ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದರು. ನಾನು ನೀನು ರಾಜಿ, ಏನ್ ಮಾಡ್ತಾನೆ ಕಾಜಿ, ರಾವಿ ದಂಡೆ, ತಾಜ್ಮಹಲ್ ಟೆಂಡರ್, ಯಹೂದಿ ಹುಡುಗಿ ಇವು ಇವರ ಅನುವಾದಿತ ನಾಟಕಗಳು. ಕಬೀರ್ ದಾಸರ ದೋಹೆಗಳು ಹಾಗೂ ಹರಿವಂಶರಾಯ ಬಚ್ಚನ್ನರ ಮಧುಶಾಲಾ ಕೃತಿಯನ್ನು ಬರೆದು ಎಲ್ಲರ ಗಮನ ಸೆಳೆದರು. ಆರಂಭದಲ್ಲಿ ಶಾರದ ಸಖ ಈಶಾ ಅಂಕಿತನಾಮದಡಿ ವಚನಗಳನ್ನು ಕೂಡ ಇವರು ಬರೆದಿದ್ದಾರೆ. ಇವರ ನಾಟಕ ಹಾಗೂ ಕವಿತೆಗಳು ವಿಶ್ವವಿದ್ಯಾಲಯಗಳ ಪಠ್ಯದಲ್ಲಿ ಸೇರ್ಪಡೆಗೊಂಡಿದ್ದು ಹೆಮ್ಮೆಯ ಸಂಗತಿಯಾಗಿದೆ. 1999ನೇ ಇಸ್ವಿ ಇಟಗಿ ಈರಣ್ಣನವರಿಗೆ ಅತ್ಯಂತ ಮಹತ್ವದ ವರ್ಷ.
ಖ್ಯಾತ ನಟ ಸುದೀಪ್ ಅಭಿನಯದ ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಹಾಗೂ ನಾದಬ್ರಹ್ಮ ಹಂಸಲೇಖರ ಸಂಗೀತ ಸಾಹಿತ್ಯದ ಸ್ಪರ್ಶ ಚಿತ್ರಕ್ಕೆ ಹಾಡೊಂದು ಬರೆಯುವ ಅವಕಾಶ ಇವರಿಗೆ ಸಿಕ್ಕಿತು. ಚಂದಕ್ಕಿಂತ ಚಂದ ನೀನೇ ಸುಂದರ ಎಂದು ಬರೆಯುತ್ತಾ ಇಡೀ ಚಿತ್ರರಂಗವೇ ಇವರತ್ತ ನೋಡುವಂತೆ ಮಾಡಿದರು. ಹೆಸರು ಉಸಿರು ಪದ ಜೋಡಣೆಗಳಿಂದ ಯುವ ಹೃದಯಗಳನ್ನು ಹಿಡಿದಿಟ್ಟುಕೊಂಡರು. ಚಿತ್ರದಲ್ಲಿ ಇವರ 40 ಶಾಯರಿಗಳು ಬಳಕೆಯಾಗಿದ್ದು, ರಾತ್ರಿ ಹಗಲಾಗೋರದೊಳಗೆ ಕನ್ನಡ ನಾಡಿನ ಮನೆ ಮಾತಾದರು ನಮ್ಮ ಇಟಗಿ ಈರಣ್ಣನವರು. ಸುದೀರ್ಘ ಇತಿಹಾಸ ಹೊಂದಿದ ಸಿನಿಮಾ ಸಾಹಿತ್ಯದಲ್ಲಿ ಇಟಗಿ ಈರಣ್ಣರ ಈ ಹಾಡು ಎವರ್ಗ್ರೀನ್ ಪ್ರೇಮ ಕಾವ್ಯವಾಗಿ ಇತಿಹಾಸ ದಾಖಲಿಸಿತು. ಈರಣ್ಣನವರ ಶಾಯರಿಗಳತ್ತ ಹೊರಳಿದರೆ ಅದ್ಭುತ ಪ್ರೇಮಲೋಕವೊಂದು ತೆರೆದುಕೊಳ್ಳುತ್ತದೆ. ಈ ಶಾಯರಿಯನ್ನು ನಾವು ಅವಲೋಕಿಸಿದಾಗ, ನೀರಿದ್ದ ಹೊಳೆಯಾಗ ಬಿದ್ರ ಈಜಿ ಹೊರಗ ಬರಬೇಕನ್ಸತೈತಿ, ನೀರಿದ್ದ ಹೊಳೆಯಾಗ ಬಿದ್ರ ಈಜಿ ಹೊರಗ ಬರಬೇಕನ್ಸತೈತಿ, ಪ್ರೀತಿ ಇದ್ದ ಹೊಳೆಯಾಗ ಬಿದ್ರ ಮುಳುಗಿ ಮುಳುಗಿ ಅಲ್ಲೇ ಇರಬೇಕನ್ಸತೈತಿ, ಪ್ರೀತಿ ಇದ್ದ ಹೊಳೆಯಾಗ ಬಿದ್ರ ಮುಳುಗಿ ಮುಳುಗಿ ಅಲ್ಲೇ ಇರಬೇಕನ್ನಿಸುತ್ತೈತಿ. ಪ್ರೀತಿ ಅಂಕುರಗೊಂಡ ಬಳಿಕ ಪ್ರತಿ ಹೃದಯಕ್ಕೂ ಒಂದು ಹೊಸ ಲಯ ಬಂದು ಬಿಡುತ್ತದೆ. ಪ್ರೀತಿಯ ಸೆಳೆತಕ್ಕೆ ಸಿಕ್ಕಾಗ ಹೊರಬರಲು ಮನಸ್ಸು ಆಗೋದಿಲ್ಲ ಎಂಬ ಸಹಜ ಸತ್ಯ ಇಲ್ಲಿ ಧ್ವನಿಸಿದೆ. ಹಾಗೆ ಪ್ರೇಮ ಅನನ್ಯ ಹಾಗೂ ಅಪರಿಮಿತ ಭಾವ. ಅದನ್ನು ಇಂತಿಷ್ಟೇ ವ್ಯಾಪ್ತಿಯಲ್ಲಿ ಅಭಿವ್ಯಕ್ತಿಸಲು ಆಗದು ಎನ್ನುವ ಸಂಗತಿಯ ಒಂದು ಶಾಯರಿ ಹೀಗೆ ಪ್ರತಿಫಲನಗೊಂಡಿದೆ. ಕಡಲಿನ ನೀರೆಲ್ಲ ತಂದು ಕೊಡದಾಗ ತುಂಬಿಡಾಕ ಬರಂಗಿಲ್ಲ, ಕಡಲಿನ ನೀರೆಲ್ಲ ತಂದು ಕೊಡದಾಗ ತುಂಬಿಡಾಕ ಬರಂಗಿಲ್ಲ, ಒಳಗಿರೋ ಪ್ರೀತಿ ಹೊಳಿನ ಹಾಳಿ ಒಳಗ ಹರಸಾಕ ಬರಂಗಿಲ್ಲ. ಹೀಗೆ ಇಟಗಿ ಈರಣ್ಣವರು ತಮ್ಮ ಪ್ರೀತಿಯನ್ನು ಅಭಿವ್ಯಕ್ತಿಸಿದ್ದಾರೆ. ಮತ್ತೊಂದು ಶಾಯರಿ, ಒಲಿಯಾಗ ಏಸುಕೊಳ್ಳಿ ಉರಿದರೂ ಒಂದು ದೀಪ ಹಚ್ಚಿದಂಗ ಆಗುವುದಿಲ್ಲ, ಒಲಿಯಾಗ ಏಸುಕೊಳ್ಳಿ ಉರಿದರೂ ಒಂದು ದೀಪ ಹಚ್ಚಿದಂಗ ಆಗುವುದಿಲ್ಲ, ನನ್ನ ಒಲಿಯಾಕ ಏಸು ಹೆಣ್ಣು ಬಂದರೂ ನಿನ್ನ ಒಲವಿದ್ದಂಗ ಆಗುವುದಿಲ್ಲ, ನನ್ನ ಒಲಿಯಾಕ ಏಸು ಹೆಣ್ಣು ಬಂದರೂ ನಿನ್ನ ಒಲವಿದ್ದಂಗ ಆಗುವುದಿಲ್ಲ. ಒಲಿದ ತಾನು ಒಲಿಸಿಕೊಂಡ ಹೆಣ್ಣಿನ ಒಲವೇ ಅಮೂಲ್ಯ ಎಂಬುದನ್ನು ಇಲ್ಲಿ ಇಟಗಿ ಈರಣ್ಣರು ದಾಖಲಿಸಿದ್ದಾರೆ. ಮತ್ತೊಂದು ಶಾಯರಿ, ಮುಚ್ಚಿದ ತುಟಿ ನೀ ಬಿಚ್ಚಿ ನಕ್ಕಿ ಅಂದ್ರ ಹುಣಿವಿ ಬೆಳದಿಂಗಳು ಹರಿತೈತಿ, ಮುಚ್ಚಿದ ತುಟಿ ನೀ ಬಿಚ್ಚಿ ನಕ್ಕಿ ಅಂದ್ರ ಹುಣಿವಿ ಬೆಳದಿಂಗಳು ಹರಿತೈತೆ, ಕಟ್ಟಿದ ಮುಡಿ ನೀ ಬಿಚ್ಚಿ ಸವರಿದೆ ಅಂದ್ರ ಹಮಾಸಿ ಕತ್ತಲು ಕವಿತೈತಿ, ಕಟ್ಟಿದ ಮುಡಿ ನೀ ಬಿಚ್ಚಿ ಸವರಿದೆ ಅಂದ್ರ ಹಮಾಸಿ ಕತ್ತಲು ಕವಿತೈತಿ. ಅವಳ ನಗುವಿನ ಶಕ್ತಿ, ಸೌಂದರ್ಯ ಹಾಗೂ ಅವಳ ತಲೆ ತುಂಬಿಕೊಂಡ ಕೇಶರಾಶಿಯ ವರ್ಣನೆ ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಇನ್ನೊಂದು ಇಟಗಿ ಈರಣ್ಣವರ ಅದ್ಭುತ ಕಲ್ಪನೆಯ ಒಂದು ಶಾಯರಿ ಹೀಗಿದೆ. ಹೂವಿನ ಮೇಲೆ ಈ ಏನು ಬಣ್ಣ ಬಂದೈತಿ, ನಿನ್ನ ಕೆನ್ಯಾಗಿಂದ ಅದು ಕಳುವಾಗೈತಿ, ಹೂವಿನ ಮೇಲೆ ಏನು ಈ ಬಣ್ಣ ಬಂದೈತಿ, ನಿನ್ನ ಕೆನ್ಯಾಗಿಂದ ಅದು ಕಳುವಾಗೈತಿ. ಹೆಣ್ಣಿನ ಸೌಂದರ್ಯವನ್ನು ಹೂ ಕದ್ದು ತನ್ನ ಮೈಮಾಟ ಹೆಚ್ಚಿಸಿಕೊಂಡಿದೆ ಎಂಬ ಮಾತು ಹುಬ್ಬೇರಿಸುವಂತೆ ಮಾಡುತ್ತವೆ. ನನಗನಿಸುತ್ತೈತಿ ಹರಿಯೋ ಬೆಳದಿಂಗಳು ಹೆಪ್ಪಾಗಿ ನಿನ್ನ ಆಗಿರಬೇಕು, ಇಲ್ಲ ಅಂದರೆ ನನಗನ್ಸೈತಿ ಹರಿಯೋ ಬೆಳದಿಂಗಳು ಹೆಪ್ಪಾಗಿ ನಿನ್ನ ಮೈ ಆಗಿರಬೇಕು, ಇಲ್ಲ ಅಂದ್ರೆ ನನ್ನ ಬಿಸಿ ನಿನ್ನ ಮೈಗೆ ತಾಕಿ ಅದು ಕರಗಿ ಈ ಬೆಳದಿಂಗಳಾಗಿ ಹರಡಿರಬೇಕು ಅಂತ. ಇದು ಕೂಡ ವರ್ಣನೆಗೆ ನಿಲುಕದ ಸುಂದರ ಕಲ್ಪನೆಯಾಗಿದೆ. ತನ್ನ ಹೃದಯದೊಳಗೆ ಬೆಚ್ಚಗೆ ಇರಿಸಿಕೊಂಡ ಹೆಣ್ಣೊಂದರ ಭಾವವನ್ನು ಇಲ್ಲಿ ಕಾವ್ಯವಾಗಿಸಿದ ಇಟಗಿ ಈರಣ್ಣರ ಒಂದು ಶಾಯರಿ ಹೀಗಿದೆ. ಮನೆಯಾಗ ಏಸು ದೀಪ ಇದ್ರೂ ದೇವರ ಮನೆ ದೀಪನೇ ಬೇರೆ, ಮನೆಯಾಗ ಏಸು ದೀಪ ಇದ್ರೂ ದೇವರ ಮನೆ ದೀಪನೇ ಬೇರೆ, ನನ್ನ ಕಣ್ಣಾಗ ಏಸು ಹೆಣ್ಣು ಇದ್ರೂ ನನ್ನ ಮನದಾಗಿರೋ ಹೆಣ್ಣೇ ಬೇರೆ. ಹೀಗೆ ಅವರ ಪ್ರೇಮ ನಿವೇದನೆ ಸಾಗುತ್ತದೆ. ಒಂದು ನೋಟದ ಸೆಳೆತ ಹಾಗೂ ಒಂದು ಸ್ಪರ್ಶದ ಪರಿಣಾಮವನ್ನು ಇಟಗಿ ಈರಣ್ಣವರು ಒಂದು ಶಾಯರಿಯಲ್ಲಿ ಹೀಗೆ ದಾಖಲಿಸಿದ್ದು ನಾವಿಲ್ಲಿ ಕಾಣಬಹುದಾಗಿದೆ.
ನಿನ್ನ ನೋಡಿದ ಕೂಡಲೇ ನನ್ನ ಮನಸ್ಸಿಗೆ ನೀರು ಕುಡಿದಷ್ಟು ತಣ್ಣಗಾತು. ನಿನ್ನ ನೋಡಿದ ಕೂಡಲೇ ನನ್ನ ಮನಸ್ಸಿಗೆ ನೀರು ಕುಡಿದಷ್ಟು ತಣ್ಣಗಾತು. ನಿನ್ನ ಮುಟ್ಟಿದ ಕೂಡಲೇ ನನ್ನ ಮೈಯಂತೂ ಬೆಂಕಿಗಿಂತಾನೂ ಬೆಚ್ಚಗಾತು. ನಿನ್ನ ಮುಟ್ಟಿದ ಕೂಡಲೇ ನನ್ನ ಮೈಯಂತೂ ಬೆಂಕಿಗಿಂತಾನೂ ಬೆಚ್ಚಗಾತು. ಮತ್ತೊಂದು ಶಹರಿ. ಮಗಿ ಮಳಿ ಬಂದಂಗ ನಿನ್ನ ನಗಿ ಮಳಿ ಬಂದು ನನ್ನ ಮನಸ್ಸು ಎಷ್ಟೋ ತಣ್ಣಗಾತು. ಮಗಿ ಮಳಿ ಬಂದಂಗ ನಿನ್ನ ನಗಿ ಮಳಿ ಬಂದು ನನ್ನ ಮನಸ್ಸು ಎಷ್ಟೋ ತಣ್ಣಗಾತು. ಮ್ಯಾಲೊಂದು 4 ಮುತ್ತು ಉದುರಿದವು ನನ್ನ ಮೈಯೆಲ್ಲ ಅದೆಷ್ಟು ಬೆಚ್ಚಗಾತು. ಮ್ಯಾಲೊಂದು 4 ಮುತ್ತು ಉದುರಿದವು ನನ್ನ ಮೈಯೆಲ್ಲ ಅದೆಷ್ಟು ಬೆಚ್ಚಗಾತು. ಸರಳ ಪದಗಳಲ್ಲಿ ಸಮೃದ್ಧ ಪ್ರೀತಿ ಶೃಂಗಾರ ಭಾವ ಇಲ್ಲಿ ಮೇಳೈಸಿವೆ. ಇಟಗಿ ಈರಣ್ಣನವರು ಪ್ರೇಯಸಿಯ ಪ್ರೀತಿಯನ್ನು ಬಗೆ ಬಗೆಯಲ್ಲಿ ಶಾಯರಿಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಮತ್ತೊಂದು ಶಹರಿ. ಸುಳ್ಳ ನೀ ಯಾಕಿಷ್ಟು ಪ್ರೀತಿಲಿ ಮಾತಾಡ್ತಿದಿ, ಸುಳ್ಳ ನೀನು ಯಾಕಿಷ್ಟು ಪ್ರೀತಿಲಿ ಮಾತಾಡ್ತಿದಿ, ಕರೆ ಹೇಳ್ಬೇಕಂದ್ರೆ ಪ್ರೀತಿಗೆ ಮಾತೇ ಇಲ್ಲ, ಕರೆ ಹೇಳ್ಬೇಕಂದ್ರೆ ಪ್ರೀತಿಗೆ ಮಾತೇ ಇಲ್ಲ. ಪ್ರೀತಿ ಮಾತಿಗಿಂತ ಹಾಗೂ ಮೌನಕ್ಕಿಂತ ಅರಿತ ಎಂಬುದನ್ನು ಇಲ್ಲಿ ಇಟಗಿ ಈರಣ್ಣವರು ಸಾಂದರ್ಭಿಕವಾಗಿ ಬಿಂಬಿಸಿದ್ದಾರೆ. ಹೀಗೆ ಕನ್ನಡ ಕಾವ್ಯ ಪ್ರಪಂಚಕ್ಕೆ ಶಾಯರಿಯ ಹುಚ್ಚು ಹಿಡಿಸಿದ ಕವಿ ಇಟಗಿ ಈರಣ್ಣವರು 2017 ಮಾರ್ಚ್ 12ರಂದು ಎಲ್ಲೋಕೋ ತರಿಸಿದರು. ಇವರ ತಾಯಿ ತೀರಿಕೊಂಡ ಕೇವಲ 5 ದಿನಗಳ ಬಳಿಕ ಇವರು ತೀರಿದ್ದು ದೊಡ್ಡ ದುರಂತ. ಬಡತನದ ಬೇಗೆಯಲ್ಲಿ ಬೇಯುತ್ತಲೇ ತಾಯಿಯ ಅನನ್ಯ ಪ್ರೀತಿಯಲ್ಲಿ ಬೆಳೆದಿದ್ದ ಇವರಿಗೆ ತಾಯಿಯ ನಿರ್ಗಮನ ಅಗಾಧವಾಗಿ ಕಾಡಿತೋ ಇಲ್ಲ ತಾಯಿಯ ಪ್ರೀತಿಯೇ ಸೆಳೆಯಿತೋ ಏನೋ. ಒಟ್ಟಾರೆಯಾಗಿ ಹೆತ್ತಮ್ಮನ ಸರಿಗಿನ ಕುಂಚೆ ಹಿಡಿದು ಹೊರಟೇ ಬಿಟ್ಟರು. ಆದರೂ ಅವರು ಯುವ ಪ್ರೇಮಿಗಳು ನಡು ದಾಂಪತ್ಯದ ಹೃದಯಗಳು ಸದಾ ಗುನುಗುವಂಥ ಮೌಲ್ಯಯುತ ಶಾಯರಿ ಕೊಟ್ಟಿದ್ದಾರೆ. ಇಟಗಿ ಈರಣ್ಣನವರು ಆರಂಭದಲ್ಲೇ ಹೇಳುತ್ತಿದ್ದ ಶಾಯರಿ ಒಂದು ನಾನು ಈ ಕೊನೆಯಲ್ಲಿ ಹೇಳುತ್ತಿರುವೆ. ಕನ್ನಡದೊಳಗ ಶಾಯರಿನಂತೂ ಯಾರೂ ಬರೆದಿಲ್ಲ ಇವತ್ತಿನ ತನಕ, ಕನ್ನಡದೊಳಗ ಶಾಯರಿನಂತೂ ಯಾರೂ ಬರೆದಿಲ್ಲ ಇವತ್ತಿನ ತನಕ. ನನಗಂತೂ ಬರಿಬೇಕನ್ನಿಸ್ತೈತೆ ನಾನಂತೂ ಸಾಯೋ ತನಕ, ನನಗಂತೂ ಬರಿಬೇಕನ್ನಿಸ್ತೈತಿ ನಾನಂತೂ ಸಾಯೋ ತನಕ. ತಮ್ಮ ಮಾತಿನಂತೆ ಇಟಗಿ ಈರಣ್ಣನವರು ಜೀವನದ ಕೊನೆಯವರೆಗೂ ಶಾಯರಿಗಳನ್ನು ಬರೆಯುತ್ತಲೇ ಬದುಕಿದರು. ಆತ್ಮೀಯ ಸಹೃದಯರೇ, ಸಾವಿರಾರು ಶಾಯರಿ ಬರೆದ ಇಟಗಿ ಈರಣ್ಣವರ ಇಲ್ಲಿ ಕೇವಲ ಪ್ರೀತಿ, ಅನುರಾಗ, ಬಣ್ಣನೆಯ ಕೆಲವು ಶಾಯರಿಗಳನ್ನು ನಾನು ಆಯ್ದುಕೊಂಡು ತಮಗೆ ಹೇಳಿರುವೆ. ವಿರಹ, ವೇದನೆ, ವಿದಾಯ, ಸಾಹು ಹೀಗೆ 10 ಬಗೆಯ ಶಾಯರಿಗಳು ಈರಣ್ಣನವರ ಬತ್ತಿಳಿಕೆಯಲ್ಲಿ ವಿರಾಜಮಾನವಾಗಿವೆ. ಅವುಗಳೊಂದಿಗೆ ಮುಂದಿನ ವಾರ ಮತ್ತೆ ಸಿಗುವೆ. ಅಲ್ಲಿಯವರೆಗೆ ನಮಸ್ಕಾರ. ನಗುವ ಹೂನಗೆ ನಗುವ ಬಗೆ, ನಗುವ ಹೂನಗೆ ನಗುವ ಬಗೆ, ನಗುವೆ ನಾಚಿತು ನಾಚಿ ನಕ್ಕಿತು, ನಗುವ ಈ ಬಗೆ ಬೇಕು ಹೂವಿಗೆ, ನಗುವ ಈ ಬಗೆ ಬೇಕು ಹೂವಿಗೆ, ಕಲಿಸು ಹೂವಿಗೆ ನಿನ್ನ ಹೂನಗೆ, ನಗುವೆ ಅಂದ ನಗುವೆ ಚಂದ, ನೀ ನಗುವೆ ಚಂದ, ನಿನ್ನ ನಗುವೆ ಅಂದ, ಚಂದಕ್ಕಿಂತ ಚಂದ ನೀನೇ ಸುಂದರ, ಚಂದಕ್ಕಿಂತ ಚಂದ ನೀನೇ ಸುಂದರ.
ಪ್ರೇಮದ ಅರ್ಥವ ಹುಡುಕುತ್ತ ನಿಂತೆನು, ಪ್ರೇಮದ ಅರ್ಥವ ಹುಡುಕುತ್ತ ನಿಂತೆನು, ನಿನ್ನೆಯ ಸ್ಪರ್ಶದಿ ಅರ್ಥವ ಕಂಡೆನು, ಕರುಳು